ಮಕ್ಕಳಿಗೆ ಅಕ್ಷರ ಕಲಿಸಿ ಸಮಾಜಕ್ಕೆ ಮಾದರಿಯಾಗಬೇಕಾದ ಶಿಕ್ಷಕರೊಬ್ಬರು ನಾನು ಅಶಿಕ್ಷಿತ ಅಂತ ಈಗ ಪ್ರೂವ್ ಮಾಡಿದ್ದಾರೆ. ಮದುವೆಯಾಗಿದ್ರು ಮತ್ತೊಬ್ಬಳ ಜೊತೆ ಶಿಕ್ಷಕನ ಲವ್ವಿ ಡವ್ವಿ ಕತೆ ಇದು. ಶಾಲೆಗೆ ಬಂದು ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎರಡನೆಯ ಹೆಂಡತಿ. ಕೊಪ್ಪಳದ ಕುಕನೂರು ತಾಲೂಕಿನ ಕೋಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆಗೆ ಬಂದು ಮುಖ್ಯ ಶಿಕ್ಷಕ ಸಿದ್ದೇಶ್ ಪತ್ನಿ ಚೆನ್ನಮ್ಮ ಗಲಾಟೆ ಮಾಡಿದ್ದಾರೆ. 4-5 ತಿಂಗಳಿನಿಂದ ನಿತ್ಯ ಶಾಲೆಗೆ ಬಂದು ಚೆನ್ನಮ್ಮ ಗಲಾಟೆ ಮಾಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕ ಎರಡನೇ ಪತ್ನಿ ಗಲಾಟೆಗೆ ಬೇಸತ್ತಿದ್ದಾರೆ ಈಗ ಗ್ರಾಮಸ್ಥರು. ನೋಡಿ, ಈ ಶಾಲೆಯಲ್ಲೇ ಶಿಕ್ಷಕರ ಗಲಾಟೆ ಆಗ್ತಾ ಇದ್ರೆ ಮಕ್ಕಳಿಗೆ ಹೆಂಗೆ ಪಾಠ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದು ಕೂಡ ನೋಡಿ, ಹೆಡ್ ಮಾಸ್ಟರ್ ಇವರು ಮುಖ್ಯ ಶಿಕ್ಷಕರೇ ಇವತ್ತು ಬೇಲಿನೇ ಎದ್ದು ಹೊಲ ಮೇಯ್ದಂತ ಆಗ್ತಾ ಇದೆ. ಕೊಪ್ಪಳದ ಕುಕನೂರು ತಾಲೂಕಲ್ಲಿ ಒಂದಿಷ್ಟು ಈ ಸಂಸಾರದ ವಿಚಾರ ಶಾಲೆಯಲ್ಲಿ ಆಗ್ತಾ ಇರುವಂಥ ಗಲಾಟೆ ಇದು. ಮದುವೆ ಆಗಿದ್ದರು ಮತ್ತೊಬ್ಬಳ ಜೊತೆ ಶಿಕ್ಷಕ ಲವಿ ಡವಿ ಆಡ್ತಾ ಇದ್ದಾರೆ. ನೋಡಿ, ಇವರು ಶಿಕ್ಷಕರಂದರೆ ಮಕ್ಕಳಿಗೆ ಮಾದರಿ ಆಗಿರಬೇಕು, ಸಮಾಜಕ್ಕೆ ಮಾದರಿ ಆಗಿರಬೇಕು, ಮಾರಕ ಆಗ್ತಾ ಇದ್ದಾರೆ ಅನ್ನಲಿಕ್ಕೆ ಈ ಶಿಕ್ಷಕನೇ ಕಾರಣ, ಸಾಕ್ಷಿ. ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಚರ್ಚೆ ಮಾಡೋದೈತಿ. ಈ ಹೆಣ್ಮಗಳು ಈ ತರ ಮಾಡಿದ್ರೆ ನಾವ್ ಹೆಂಗ್ ಮಾಡೋಣ? ನಿಮ್ಗೆ ನೌಕರಿ ಮಾಡಕ್ಕೆ ಇಂಟ್ರೆಸ್ಟ್ ಐತೆ ಇಲ್ಲ? ಏ ಅವ್ರಲ್ರಿ, ನೀವ್ ಅಲ್ಲಿ ನೌಕರಿ ಮಾಡ್ರಿ, ಅವ್ರು ಹೇಳ್ತಾರ ತಡ್ರಿ, ನೀವ್ ಯಾಕೆ ಸುಮ್ಮನೆ ಕುಂದಿರ್ತೀರಿ? ನೀವು ಅಲ್ರಿ, ಸಾಲಿ ಬಂದ್ ಮಾಡೋದ್ ಏನೈತ್ರಿ ಹಿಂಗತಿ? ನಿಮ್ ಮನೆಗೆ ಯಾರೇ ಅವ್ರು ಸರ್ ನಮ್ಮ ಪರಿಚಯದವ್ರಿ. ಏನ್ ಮಾಡ್ಬೇಕಂತ ಏನ್ ಮಾತಾಡ? ಹಲೋ, ಹೇಳ್ರಿ ಹೇಳ್ರಿ ಹೇಳ್ರಿ. ಸರಿ, ಈ ಕಡೆ ಬರ್ರಿ. ಆಯ್ತು, ಬ್ಯಾಂಕ್ ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಕೊಡ್ತಾ ಹೋಗ್ತಾರೆ. ಶುಕ್ರಾಜ್, ಶಿಕ್ಷಕರಂದರೆ ಸಮಾಜಕ್ಕೆ ಮಾದರಿಯಾಗಿರಬೇಕು, ಮಕ್ಕಳ ಒಂದು ಭವಿಷ್ಯಕ್ಕೆ ಬನಾದಿಯನ್ನು ಹಾಕ್ಕೊಡ್ಬೇಕಾಗ್ತದೆ. ಆದರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇದಂತ ಆಗಿದೆ. ಶುಕ್ರಾಜ್, ಏನು ಇದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕೋಮಲಾಪುರ ಅನ್ನೋ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಇದು ನಿನ್ನೆ ನಡೆದಿರತಕ್ಕಂಥ ಒಂದು ಉದಾಹರಣೆ ಅಷ್ಟೇ. ಆದ್ರೆ ಕಳೆದ 4-5 ತಿಂಗಳಿಂದ ಇಂತಹ ಗಲಾಟೆಗಳು ಆ ಒಂದು ಶಾಲೆಯಲ್ಲಿ ನಡೀತಿರೋದಕ್ಕೆ ಅಲ್ಲಿ ಗ್ರಾಮಸ್ಥರು ನಿಜಕ್ಕೂ ಬೇಸರ ವ್ಯಕ್ತಪಡಿಸಿರತಕ್ಕಂಥದ್ದು. ಯಾಕಂತಂದ್ರೆ ಆ ಒಂದು ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಮೇಲೆ ಇವರ ಒಂದು ಏನು ವೈಯಕ್ತಿಕ ಗಲಾಟೆಗಳು ಪ್ರಭಾವ ಬೀರ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ನಿನ್ನೆ ಗ್ರಾಮಸ್ಥರೇ ರೊಚ್ಚಿಗೆದ್ದು ವಿಡಿಯೋ ಮಾಡಿರತಕ್ಕಂಥದ್ದು. ಏನು ಕೋಮಲಾಪುರ ಶಾಲೆಯ ಮುಖ್ಯ ಶಿಕ್ಷಕ ಇದ್ದಾನೆ, ಆತ ಕಳೆದ 4 ವರ್ಷದ ಹಿಂದೆ ಆಲ್ರೆಡಿ ಒಂದು ಮದುವೆ ಆಗಿದ್ರು ಕೂಡ ಎರಡನೇ ಮದುವೆಯನ್ನು ಮಾಡ್ಕೊಂಡಿರ್ತಾನೆ. ಆ ಎರಡನೇ ಮದುವೆ ಮಾಡ್ಕೊಂಡ ನಂತರ ಏನು ಎರಡನೇ ಪತ್ನಿಗೆ ಆತ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆತನ ಎರಡನೇ ಪತ್ನಿ ಏನಿದೆ ದಿನನಿತ್ಯ ಕಳೆದ ಒಂದು 4-5 ತಿಂಗಳಿಂದ ಕೂಡ ದಿನನಿತ್ಯ ಶಾಲೆಗೆ ಬಂದು ಮುಖ್ಯ ಶಿಕ್ಷಣ ಏನು ತಾನು ಎರಡನೇ ಮದುವೆ ಮಾಡ್ಕೊಂಡಿರ್ತಾನೆ ಆತನ ಒಂದಿಗೆ ದಿನನಿತ್ಯ ಗಲಾಟೆ ಮಾಡೋದು. ಅದು ಬೇರೆ ಪಕ್ಕದಲ್ಲಿ ಶಾಲಾ ಕೊಠಡಿಗಳು ಇದು ತರಗತಿಗಳು ನಡೀತಾ ಇದ್ರು ಕೂಡ ಜೋರಾಗಿ ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅಲ್ಲಿ ಮಕ್ಕಳಿಗೆ ಬೇಸರ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಪಾಠಕ್ಕೆ ತೊಂದರೆ ಕೂಡ ಆಗ್ತಿರತಕ್ಕಂಥದ್ದು. ಈ ಕುರಿತಾಗಿ ಸಾಕಷ್ಟು ಬಾರಿ ಗ್ರಾಮಸ್ಥರು ಮುಖ್ಯ ಶಿಕ್ಷಕನಿಗೆ ಎಚ್ಚರಿಸಿದ್ರು ಕೂಡ ಏನು ಎರಡನೇ ಪತ್ನಿ ಚೆನ್ನಮ್ಮ ಇದ್ದಾರೆ, ಅವರು ಯಾವುದೇ ರೀತಿಗೆ ಕಿವಿ ಕೊಡದ ಹಿನ್ನೆಲೆಯಲ್ಲಿ ನಿನ್ನೆ ವಿಡಿಯೋ ಮಾಡಿ ಅವರು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಿನ್ನೆ ಈ ಒಂದು ಗಲಾಟೆ ನಡೀತಿರ್ಬೇಕಾದ್ರೆ ಪೊಲೀಸರು ಕೂಡ ಅವರು ಕರೆ ಮಾಡಿ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿ ತಿಳಿಯೋಗೊಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಶರತ್, ಧನ್ಯವಾದ ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.